ಸಾಕು ಬಾ, ಈಗ ಬರೋದೆಲ್ಲ ಕುಯ್ಕೊ. ಈಗ ದೊಡ್ಡದಲ್ಲ ಮಾಡಿ ಮೂಗಿ ಅಂತ ಇದು ಕಪ್ಪ ಬರ್ತಾ ಇರ್ಬೋದೇನಲ್ಲ. ಇಲ್ಲೆಲ್ಲ ಬರ್ತಾ ಇದೆಯಾ? ಹೋಗು, ಈ ಕಡೆ ನಿಂತರೆ ಬ್ಲ್ಯಾಕ್ ಬರ್ತೀಯ, ಆ ಕಡೆ ನಿಂತ್ರೆ ಏನು ಬರ್ತಿಲ್ಲ, ವೈಟ್ ಆಗಿ ಬರ್ತದೆ. ಓಕೆ, ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವಿಡಿಯೋನ ಹೇಗೆ ಶುರು ಮಾಡಬೇಕು ಅಂತ ಗೊತ್ತಾಗದೆ ಸುಮಾರು ಟೇಕ್ಸ್ನ ತೊಗೊಳ್ಳೋ ಥರ ಆಯಿತು. ನಾನೇ ಹೋಗೋದು ಬರೋದು ಹೀಗೆಲ್ಲ ಮಾಡಿಕೊಂಡು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಒಂದು 11 ಗಂಟೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ. 6th ಮಂತ್ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಇದು ಡ್ರೆಸ್ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು. ಆವಾಗವಾಗ ಸೈಜ್ ಮೇಲೆ ಡಿಪೆಂಡ್ ಅಲ್ವಾ ಎಲ್ಲ ತೊಗೊಳ್ಳೋದು. ಹಾಗಾಗಿ ಸ್ವಲ್ಪ ಕಮ್ಮಿ ಬಜೆಟಲ್ಲೇ ತೊಗೊಂಡು ಫೋಟೋಶೂಟ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಇದು ನನ್ನ 6th ಮಂತ್ ಪ್ರೆಗ್ನೆನ್ಸಿಯ ಫೋಟೋಶೂಟ್ನ ಔಟ್ಫಿಟ್ ಹೀಗಿದೆ. ಆ್ಯಂಡ್ ಇದು ಸ್ಲಿಪ್ಪರ್ ನಾನು ಆಗಲೇ ಒಂದು ಲಾಗಲ್ಲಿ ತೋರಿಸಿದ್ದೆ. ಇದು ಕೂಡ ಆನ್ಲೈನಲ್ಲೇ ತರಿಸ್ಕೊಂಡಿದ್ದು. ಆ್ಯಂಡ್ ಈ ಥರದಕ್ಕೆ ಮ್ಯಾಚ್ ಆಗುತ್ತೆ ಅಂತ. ಆ್ಯಕ್ಚುಲಿ ಈ ಥರದಕ್ಕೆ ಐ ಹೀಲ್ಸ್ ಮ್ಯಾಚ್ ಆಗುತ್ತೆ, ಬಟ್ ಈ ಟೈಮಲ್ಲಿ ಐ ಕ್ಯಾಂಟ್ ವೇರ್, ನನಗೆ ವೇರ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಫ್ಲ್ಯಾಟ್ ಸ್ಲಿಪ್ಪರ್ನ ತಗೊಂಡಿದ್ದೀನಿ. ಲೈಟಾಗಿ ಕೈಗೊಂದು ಬ್ರೇಸ್ಲೆಟ್ ಆ್ಯಂಡ್ ಇದು ಗೋಲ್ಡ್ ರಿಂಗ್ಸ್, ಇದು ಆ್ಯಸ್ ಯೂಶುವಲ್ ಕ್ರಿಸ್ಟಲ್ಸ್. ಇಷ್ಟು ನನ್ನ ಸಿಂಪಲ್ ಮೇಕಪ್ ಆಗಿದೆ ಈ ಒಂದು ಫೋಟೋಶೂಟ್ಗೆ. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಚೆನ್ನಾಗಿ ಕಾಣಿಸ್ತಿದೆಯಾ ಮಂಜು? ನಾನೀಗ ನನ್ನ ಫೋಟೋಶೂಟ್ಗೆ ಮಂಜು ಪಾಪ ನೀರು ಹಾಕಿ ಬೆಳೆಸಿದ್ದಾರೆ, ಕುಯ್ಯೋ ಅಂತಿದ್ದಾರೆ. ಕುಯ್ತೀನಿ ಅಂತ ಹೇಳಿದ್ರೆ ಹೂನೆಲ್ಲ ಕುಯ್ಕೊಂಡು ಒಂದು ಬೊಕ್ಕೆ ಥರ ಮಾಡ್ಕೊತಾ ಇದ್ದೀನಿ. ಸಾಕು ಬಾ, ಈಗ ಬರೋದೆಲ್ಲ ಕುಯ್ಕೊ. ನಿಮಗೆ ಗಿಡದಲ್ಲಿ ಚೆನ್ನಾಗಿ ಕಾಣಬಾರ್ದು, ಕುಯ್ದ್ರೆ ಹೋಯ್ತದು. ಇರೋಷ್ಟು ದಿನನೂ ಇರೋದಿಲ್ಲ ಅಲ್ಲಿ. ಗಿಡದಲ್ಲಿ ಇದ್ರೆ ಇನ್ನೊಂದು 2 ದಿನ 3 ದಿನ ಇರ್ತಿತ್ತು ಚೆನ್ನಾಗಿ. ಚೆನ್ನಾಗಿದೆಯಾ? ಚೆನ್ನಾಗಿತ್ತು ಗಿಡದಲ್ಲಿ, ಇಲ್ಲಿ ಚೆನ್ನಾಗಿಲ್ಲ. ಚೆನ್ನಾಗಿದೆ. ನನಗೆ ನಮ್ಮ ಬೇಬಿಗೆ ಫೋಟೋಗೆ ಬರ್ಬೋದು ಹಿಂಗೆ ಅಂತ. ನಿಮ್ಮ ಫೋನಿಂದ ಫೋಟೋನ ತೆಗೀರಿ. ವಿಡಿಯೋ ತೆಗಿತಿದ್ದೀನಿ, ನಂದೇ ಫೋಟೋ ಮಾಡ್ಕೊ. ನೋ ಅದು ಕ್ಲಾರಿಟಿ ಇರಲ್ಲ. ಇರುತ್ತೆ. ಬ್ಯಾಕ್ಗ್ರೌಂಡ್ನ ಬ್ಲರ್ ಮಾಡಿ ನನ್ನ ಫೋಕಸ್ ಮಾಡಿ. ಇಲ್ಲಿ ಕುತ್ಕೋಬೇಕಾ? ಇಲ್ಲೇನೆ. ಈ ಕೈ ಇರ್ಲಾ? ಇದಾ? ಸ್ವಲ್ಪ ಹಿಂಗೆ ಇಷ್ಟು ಪೋರ್ಷನ್ನು. ತೆಗ್ದಿಲ್ಲ ಕಣೋ, ಸೌಂಡ್ ಆಯ್ತದೆ. ಫೋಕಸ್ ಎಲ್ಲ ಮಾಡಬಾರ್ದು. ಅಯ್ಯ, ಲೊಕೇಶನ್ ಹುಡುಕಿ ಎಲ್ಲಕ್ಕೆ ತೆಗಿಯೋಣ. ಪೆಪ್ಪರ್ ಬಳ್ಳಿ ಹತ್ರ ಫೋಟೋ ಶೂಟ್.
ಲೆಟ್ಸ್ ಗೋ. ಎಲ್ಲ ಬನ್ನಿ ಹೋಗೋಣ, ಲೇಟ್ ಆಗಿಬಿಡುತ್ತೆ. ಈಗ ಹೇರ್ ಬಿಟ್ಬಿಡ್ಲ ಇವಾಗ, ಹೇರ್ ಬಿಡ್ಲ ಇವಾಗ, ಅಲ್ಲಿ ಕೂರ್ಲ ಅಲ್ಲಿ ತೊಗೊಂಡಾದ್ರೆ ಫೋಟೋಶೂಟ್ ಅಂತ ಮಾಡುವಾಗ ಫುಲ್ಲು ಹೊಟ್ಟೆ ಶುರುವಾಗುತ್ತೆ. ಅದಕ್ಕೆ ನಾನು ಮೊದಲೇ ಮಖಾನನ ರೋಸ್ಟ್ ಮಾಡಿ ಇಟ್ಟೋಗಿದೆ. ಕಾಫಿನ ತುಂಬ್ಕೊಂಡು ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಲಾರಿ ಬಂತು. ಹಾಗಾಗಿ ನಾನು ಆ ಗ್ಯಾಪಲ್ಲಿ ಮಖಾನನ ತಿನ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ತಿಂತಾಯಿದ್ದೀನಿ. ನಾನು ಇವತ್ತೇನೆ ನನ್ನ ಒಂದು 7th ಮಂತ್ಗೆ ನಾನು ಹೋಗ್ತಾ ಇರೋದ್ರಿಂದ ಒಂದು ಲಡ್ಡೂನ ಮಾಡಿಕೊಂಡೆ 7th ಮಂತಿಂದ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಅದನ್ನು ನಾನು ಸಪ್ರೇಟ್ ವೀಡಿಯೋ ಮಾಡಾಕ್ತೀನಿ, ಯಾಕಂದರೆ ಇದ್ರ ಜೊತೆಗೇ ಹಾಕಿದ್ರೆ ತುಂಬ ಲೆಂದಿ ವೀಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ಕಿಪ್ ಮಾಡಿದ್ದೀನಿ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಏನೆಲ್ಲ ಹಾಕಿಬಿಟ್ಟು ನಾನು ಮಾಡಿಕೊಂಡೆ ಅನ್ನೋದನ್ನು. ಲಾರಿ ಎಲ್ಲ ಹೋದ್ಮೇಲೆ ಸ್ವಲ್ಪ ಮಖಾನ ತಿಂದು ನೀರು ಕುಡಿದು ಎನರ್ಜಿನ ತಗೊಂಡು ಮತ್ತೆ ಪುನಃ ವೀಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋದೆ. ಆ್ಯಂಡ್ ನನ್ನ ಫೋಟೋಸ್ನ ತೆಗೆಯೋದಕ್ಕೆ ಮಂಜು ಪಟ್ಟಂಥ ಸ್ಟ್ರಗಲ್ ತುಂಬ ಇದೆ. ಥ್ಯಾಂಕ್ ಯು ಸೋ ಮಚ್ ಮಂಜು. ಒಂದು ಬ್ಯೂಟಿಫುಲ್ ಮೆಮೊರೀಸ್ನ ನೀವು ನನಗೆ ಸೇವ್ ಮಾಡಿ ಕೊಡ್ತಾ ಇದ್ದೀರ, ಅದಕ್ಕೋಸ್ಕರ. ನೋಡಿದ್ರಿ ಅಲ್ಲ ನನ್ನ 6th ಮಂತ್ನ ಒಂದು ಫೋಟೋಸ್ ಎಷ್ಟು ಚೆನ್ನಾಗಿ ಬಂದಿದೆ. ನನಗೇನೆ ತುಂಬಾ ಖುಷಿ ಆಗ್ತಾ ಇತ್ತು. ನೈಟ್ ಡಿನ್ನರ್ಗೆ ಮಟನ್ ಸಾಂಬಾರು ಹಾಗೆ ಗೀ ರೈಸ್ನ ಮಾಡ್ತಾ ಇದ್ದೀನಿ. ಬರಲಿ ಸಾಕು ಮಾತಾಡೋಕ್ಕೆ. ಕರೆಕ್ಟಾಗಿದೆ. ನೀನೀಗ ದೊಡ್ಡದಲ್ಲ ಬಾಡಿ. ಒಬ್ಬೊಬ್ರು ಮಾಡೋ ಗೀ ರೈಸ್ ಒಂದೊಂದು ಥರ ಇರುತ್ತೆ. ಒಂದೊಂದು ಸೌಂಡ್ ಮಾಡಬಾರ್ದು, ಕಟಪಟ ಕಟಪಟ ಅಂತ. ಒಬ್ಬೊಬ್ರು ಮಾಡೋ ಗೀ ರೈಸ್ ಒಂದೊಂದು ಥರ ಇರುತ್ತೆ. ನಾನು ಒಂದೊಂದ್ಸಲ ಒಂದೊಂದು ಥರ ಮಾಡ್ತೀನಿ, ಕಾಯಲ್ಲೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ಬಟ್ ಇವಾಗ ಅಷ್ಟೊಂದೆಲ್ಲ ತಾಳ್ಮೆ ಇಲ್ಲ. ಅದಕ್ಕೋಸ್ಕರ ಕೆಲವರು ಟೊಮೆಟೊನೂ ಹಾಕ್ತಾರೆ, ಕೆಲವ್ರು ಹಾಕಲ್ಲ, ಕೆಲವ್ರು ಬಟಾಣಿ ಹಾಕ್ತಾರೆ, ಕೆಲವ್ರು ಹಾಕಲ್ಲ. ಬಟ್ ನಾನು ನನ್ನ ಕಣ್ಣಿಗೆ ಏನು ಕಾಣಿಸುತ್ತೆ ಅದನ್ನೆಲ್ಲ ನೋಡಿಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊತೀನಿ. ಇವತ್ತು ಮಾರ್ಕೆಟಿಂದ ತೊಗೊಂಡು ಬಂದಿದ್ದಲ್ಲ, ಹಾಗಾಗಿ ಬಟಾಣಿ ಮತ್ತು ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ. ಆ್ಯಂಡ್ ಸೊಪ್ಪು ಪುದೀನ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ಮೆಣಸಿನ್ಕಾಯಿನೂ ಕೂಡ ಯೂಸ್ ಮಾಡಲ್ಲ, ಬಟ್ ನಾನು ಯಾವಾಗಲೂ ಮೆಣಸಿನ್ಕಾಯಿ ಹಾಕ್ಕೊತೀನಿ. ತುಂಬ ಸಪ್ಪೆ ಸಪ್ಪೆ ರೈಸ್ ಆದರೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವಾಗ ಏನು ಸ್ಪೈಸಸ್ ಹಾಕ್ತೀವಿ ಅದನ್ನೆಲ್ಲ ಹಾಕಾಯಿತು. ಅದ್ರ ಜೊತೆಗೆ ಐ ಥಿಂಕ್ ನಾನು ಚಕ್ಕೆನೇ ಹಾಕಿಲ್ಲ. ಹೌದೌದು, ಚಕ್ಕೆ ಹಾಕಿಲ್ಲ ನಾನೆಲ್ಲ ಕಾಣಿಸ್ತಾ ಇಲ್ಲ. ಹೌದು, ಚಕ್ಕೆನೇ ಹಾಕಿಲ್ಲ. ಒಂದು ಪೀಸ್ ಚಕ್ಕೆ. ನೆಕ್ಸ್ಟು ಈರುಳ್ಳಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಸರಿ ಬೈಕೆ ಅಂತ ಕೇಳ್ಬಿಟ್ಟು ತರಿಸ್ಕೊಂಡು ಮಾಡ್ಕೋಬೇಕು. ನಾನೇನು ಕೇಳ್ತಾ ಇಲ್ಲ ಅಂದ್ಬಿಟ್ಟು ಇವರೇ ತಗೊಂಡು ಬಂದಿದ್ದಾರೆ. ಮಟನ್ ಆದ್ರೂ ಇಲ್ಲಿ ಅಂತ. ಬಸ್ರಿ ಮೂಗಿ ಅಂತೆ, ಸ್ವಲ್ಪ ಜೋರಾಗಿ ಹೇಳ್ರಿ. ಬಸ್ರಿ ಮೂಗಿ ಥರ ಆಡ್ತಾಳೆ, ಏನು ಕೇಳಲ್ಲ, ಅದಕ್ಕೆ ನಾವೇ ಕೇಳ್ಕೊಬಿಡೋದು. ಜೋರಾಗಿ ಹೇಳಿ ಅಂದ್ರೆ ವಿಸ್ಪರ್ ಮಾಡಿದ್ರೆ ಕೇಳ್ತದಾ? ತುಂಬ ಸಲ ಕೇಳಿದ್ರು ಏನು ಬೇಕು ಹೇಳು, ತೊಗೊಂಡು ಬರ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನನಗೆ ಏನು ಬೇಕು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಏನು ಯಾವಾಗಲೂ ಒಂದೊಂದು ಸಲ ಅನ್ಸೋದು, ಇವ್ರು ಕೇಳಿದಾಗೆಲ್ಲ ನಾವು ಹೊಟ್ಟೆ ತುಂಬಿರ್ತಿತ್ತು. ಇನ್ನು ಜಾಸ್ತಿ ಅಂತ ಅಂದರೆ ಮೋಮೋಸ್ ಒಂದು ಅಷ್ಟೇ ಬೇಕು ಅಂತ ಅನ್ನಿಸ್ತಾ ಇರೋದು. ಅದು ಬಿಟ್ಟರೆ ಡೈಲಿ ಏನಲ್ಲ, ಅದೊಂದನ್ನು ಬಿಟ್ಟರೆ ಏನೂ ಅಷ್ಟಾಗಿ ಬೇಕು ಅಂತ ಅನಿಸಿಲ್ಲ. ಹಾಗಾಗಿ ಮಂಜು ಮಟನ್ ಚಿಕನ್ ಎಲ್ಲ ತಿನ್ನಬೇಕು ಅಂದ್ಬಿಟ್ಟು ಇವತ್ತು ಮಟನ್ ತೊಗೊಂಡು ಬಂದಿದ್ದಾರೆ. ಮಾರ್ಕೆಟ್ಗೆ ಹೋಗಿದ್ರಲ್ಲ, ಬಟ್ ಮಟನ್ ಮಾಡಕ್ಕೆ ಬರಲ್ಲಂತೆ, ನಾನೇ ಮಾಡ್ಬೇಕಂತೆ ನೋಡಿ. ಅದಕ್ಕೆ ಈಗ ನಾನೇ ಮಾಡ್ಬೇಕಂತೆ. ಸೊ ಫಾರಿನಿಂದ ಬಂದಿದ್ದಾರೆ, ನಾವು ಹಳ್ಳಿ ಜನ, ಇವರು ಫಾರಿನಿಂದ ಇಳಿದಿದ್ದಾರೆ. ಮಟನ್ ಸ್ಪೆಷಲಿಸ್ಟ್ ಅಂತಾನೆ ಖ್ಯಾತಿ ಕೊಡಿದೀವಿ ನಮಗೆ.
ಸ್ವಲ್ಪ ತರಕಾರಿನ ಮಿಕ್ಸ್ ಮಾಡಿಬಿಟ್ಟು ಮಟನ್ ಸಾಂಬಾರನ್ನ ಮಾಡ್ತಿದ್ದೀನಿ. ನೋ ರೀಟೇಕ್, ನ್ಯಾಚುರಲ್. ಫಸ್ಟಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿಯಲ್ಲಿ ಹಾಗೆಯೇ ಸ್ವಲ್ಪ ಕಸೂರಿ ಮೇಥಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಅಷ್ಟು ಈರುಳ್ಳಿ, ಅರ್ಧದಷ್ಟು ಈರುಳ್ಳಿ ಸಂಬಂಧನ. ಫ್ರೈ ಆದಂತಹ ಈರುಳ್ಳಿ ಮತ್ತು ಸೊಪ್ಪಿಗೆ ಚೆನ್ನಾಗಿ ತೊಳೆದಿಟ್ಬಿಟ್ಟು ಸೋರಕ್ಕಿಟ್ಟಿದ್ದೋ ಆ ಒಂದು ಮಟನ್ನ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬಾಡಿಸಿ ಅದಕ್ಕೆ ಬೇಕಾಗುವಷ್ಟು ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿಯನ್ನು ಹಾಕ್ತೆ. ನಾನು ಅಲ್ಲಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿರೋದ್ರಿಂದ 2 ಸ್ಪೂನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು ಇದ್ಕಿದ ಅವರೆಕಾಳನ್ನ ಕೂಡ ಹಾಕ್ಕೊಂಡೆ. ಹಾಗೆ 1 ಆಲೂಗೆಡ್ಡೆ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕು ನೀರು, ನಮ್ಮದು ಮಸಾಲೆ ಎಷ್ಟು ರುಬ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀರನ್ನ ಹಾಕಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕಿ ವಿಷಲ್ಗೆ ಇಟ್ಟೆ. ಈ ಕಡೆ ನಾನು ಗೀ ರೈಸ್ಗೆ ಒಗ್ಗರಣೆಯನ್ನು ಹಾಕಿದ್ನಲ್ವ, ಅದಕ್ಕೂ ಕೂಡ ರೈಸ್ ಎಷ್ಟು ಮಾಡ್ಕೊತಿದ್ದೀನೋ ಅಷ್ಟು ರೈಸ್ನ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಕೂಡ ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಅಂದ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಸೈಡ್ ಇಟ್ಟೆ. ಹಾಗೆಯೇ ಇಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಕಾಯಿ, 1 ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ, ಜೀರಿಗೆ ಹಾಗೆ ಸ್ವಲ್ಪ ಸೋಂಪು ಮತ್ತು ಸ್ವಲ್ಪ ಚಕ್ಕೆ, ಲವಂಗ, 1 ಏಲಕ್ಕಿಯನ್ನು ಹಾಕಿಬಿಟ್ಟು ಈ ರೀತಿ ಫ್ರೈನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಅರಿಶಿನ ಪುಡಿಯನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಂತ ಡ್ಯಾನ್ಸ್ ಬೇರೆ. ಓಕೆ, ಏತು ಎಂತಂಗಾಡೋದು ತಿಮ್ಮ. ಹೌದೌದು, ಲಾಸ್ಟಲ್ಲಿ ಬಂದ್ಬಿಟ್ಟು ಜಾರ್ ತೊಳ್ದು ಹಾಕ್ತಿದ್ದಾರೆ, ಮಾಡಿಬಿಟ್ರಂತೆ. ಅಯ್ಯೋ ಎಲ್ಲ ಕೆಳಗೆ ಬೀಳ್ತಾ ಉಂಟು. ಮಟನ್ ತುಂಬ ಬಲ್ತಿಲ್ಲ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ 1 ವಿಷಲ್ ಆದಮೇಲೆ ಇನ್ನೊಂದು ವಿಷಲ್ನ ಸ್ವಲ್ಪ ಲೋ ಕುಕ್ಕಲ್ಲಿ ಮಾಡಿಬಿಟ್ಟು ವಿಷಲ್ ಬಂದಾದಮೇಲೆ ತೆಗೆದು ನಾನು ನೋಡ್ತಾ ಇದ್ದೀನಿ ಬೆಂದಿದೆ. ಹಾಗೆಯೇ ಅದ್ರದ್ದು ಏನು ಚರ್ಬಿ ಇರುತ್ತೆ, ಒಂದು ಫ್ಯಾಟ್, ಅದನ್ನು ಲಾಸ್ಟಲ್ಲಿ ಹಾಕಿಬಿಟ್ಟು 1-2 ಕುದಿ ಕುದಿಸಿದ್ರೆ ಬೆಂದೋಗುತ್ತೆ. ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕ್ಬಿಟ್ಟು ಇವಾಗ 1-2 ಕುದಿಯನ್ನು ಕುದಿಸ್ಕೊಳ್ತಾ ಇದ್ದೀನಿ. ಅಲ್ಲಿಗೆ ನಮ್ಮ ಮಟನ್ ಸಾಂಬಾರ್ ರೆಡಿ ಆಯಿತು. ಚೆನ್ನಾಗಿದೆಯಾ? ಕ್ಯಾಪ್ಸಿಕಮ್ ಆಲೂಗಡ್ಡೆ, ಚಬ್ರಿ, ಬೆಳೆದಿದೆಯಲ್ಲ ಚರ್ಬಿನೂ. ಚೆನ್ನಾಗಿದೆಯಾ? ನಾನು ಮಾಡಿದ್ದು ಇಬ್ಬರದು ಕಾಂಪಿಟೇಷನ್. ನಾನು ಮಾಡಿದ್ದು ನಾನೊಬ್ಬ ಫುಲ್ ಟೈಮ್ ಮ್ಯಾನೇಜರ್. ನಾನು ಒಳ್ಳೆ ಸಂಬಳ ಕೊಡ್ತೀನಿ ನಾನು. ಮತ್ತೆ ಸಾಲ ತೀರಿಸೋದಕ್ಕೆ ಜರ್ಮನಿ ಚಪಾತಿ ಸೀದೋಗಿದೆ ಸ್ವಲ್ಪ ಅದನ್ನ ಟಿಫಿನ್ ಬರ್ತದೆ. ಓಕೆ ಗಾಯ್ಸ್, ನನ್ನ ಈ ಒಂದು ಇಕ್ಕಿದ ಅವರೆಕಾಳು ಸಾಂಬಾರ್ ಪ್ಲಸ್ ಕ್ಯಾಪ್ಸಿಕಮ್, ಸ್ವಲ್ಪ ತರಕಾರಿದು ಮಟನ್ ಸಾಂಬಾರ್ ಆ್ಯಂಡ್ ಈ ಒಂದು ಗೀ ರೈಸ್ ಹಾಗೆ ಚಪಾತಿಗೂ ಕೂಡ ತುಂಬ ಚೆನ್ನಾಗಿ ಒದ್ಕೊಂತಿದೆ. ಮಂಜು ಚಪಾತಿ, 1 ಚಪಾತಿ ಇತ್ತು ಅಂತ ಹೇಳ್ಬಿಟ್ಟು ಅದ್ರ ಜೊತೆ ತಿಂದು ಈ ಸಾಂಬಾರ್ ತುಂಬಾ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ ಮನೆಯಲ್ಲಿ, ಆ್ಯಕ್ಚುಲಿ ಇಷ್ಟ ಆಗುತ್ತೆ. ಬೇಳೆನ ಸ್ವಲ್ಪ ಲಾಸ್ಟು ಕುದಿಸುವಾಗ ಹಾಕೊಂಡು ಮಸಾಲೆ ಹಾಕ್ತೀವಲ್ಲ ಅವಾಗ ಹಾಕಿದ್ರೆ ಸಾಕು. ಮಂಜು ಮೊದಲೇ ಹಾಕ್ಬಿಡು ಚೆನ್ನಾಗಿ ಬೇಡಿ ಅಂತ ಹೇಳಿದ್ರು. ಹಾಗಾಗಿ ನಾನು ವಿಷಲ್ ಬರುವಾಗೇ ಹಾಕಿದೆ. ಹಾಗಾಗಿ ಇಲ್ಲಿ ನನಗೆ ಒಂದು ಬೇಳೆನೂ ಕೂಡ ಕೈ ಸಿಗ್ತಾ ಇಲ್ಲ. ಸಿಗಬೇಕು ಅಂತ ಹೇಳಿದ್ರೆ ಲಾಸ್ಟಲ್ಲಿ ಮಸಾಲೆ ಹಾಕುವಾಗ ಹಾಕೊಂಡ್ರೆ ಆಯಿತು. ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಆ್ಯಂಡ್ ಇದು ಮಟನ್ ಕೂಡ ತುಂಬಾ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬೆಂದಿದೆ. ಎವ್ರಿಥಿಂಗ್ ಈಸ್
ಟೂ ಗುಡ್ ಆ್ಯಂಡ್ ಟೂ ಎಮ್ಮಿ, ತುಂಬಾ ಚೆನ್ನಾಗಿದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು, ಟಾಟಾ, ಟೇಕ್ ಕೇರ್. ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು.